ರೆಕಾರ್ಡ್ ಆಗ್ತಿಲ್ಲ. ದುರಂತ ಅಂದ್ರೆ ಇಲ್ಲಿ ಬಲಗಾಲಿಟ್ಟು ಒಳಗಡೆ ಕಾಲಿಡಕ್ಕಾಗಲ್ಲ ಕಾರಲ್ಲಿ. ಗಣೇಶ ನಮಸ್ಕಾರ ಸಾಕು. ಆಗುತ್ತಲ್ಲ ನನಗೆ ಹೈಟ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳಪ್ಪ. ಆಗುತ್ತಾ ಅಂದ್ರೆ ಓಡ್ಸಕ್ ಆಗುತ್ತಾ ಅಂತ. ಸ್ಟಾರ್ಟ್ ಆಗ್ಲಿ ಶುರು ಹಚ್ಕೋರ. ಫಸ್ಟ್ ಕೂತ್ಕೊಂಡು ಸೆಟ್ಲ್ ಆಗು. ಇಲ್ಲ ಇಲ್ಲ ಆಫ್ ಆಗಿಲ್ಲ. ಆಫ್ ಮಾಡೋದು ಹೆಂಗೆ? ಈ ಕಡೆನಾ? ಆಂಟಿ ಕ್ಲಾಕ್ ನೋಡು. ಇದು ಆಫಾ? ಫುಲ್ ಕಂಪ್ಲೀಟ್ ಲಾಸ್ಟ್ ವರ್ಗೂ ಬರಬೇಕು. ಅದಾದ್ಮೇಲೆ ಆನ್ ಆಗೋದಿಲ್ಲ, ಆನ್ ಆಗಲ್ಲ. ಅದೇನು ಡಿಫ್ರೆನ್ಸ್ ಅದಕ್ಕೂ? ಅಂದ್ರೆ ಮಾರುತಿಲೆಲ್ಲ ಆದ್ರೆ ಇಗ್ನಿಷನ್ ಒಂದು ಸ್ಟೆಪ್ ಇರುತ್ತೆ, ಜಸ್ಟ್ ಲೈಕ್ ಬೈಕ್. ಲಾಕ್, ಇದು ಮತ್ತೆ ಇನ್ನೊಂದು ಪಾಯಿಂಟ್ ಲೈಟ್ಸ್ ಎಲ್ಲ ಆನ್ ಆಗುತ್ತೆ, ಅದ್ರಲ್ಲಿ ಮತ್ತೆ ಇಗ್ನಿಷನ್ ಆಗುತ್ತಲ್ಲ. ಆ ಥರ ಇದರಲ್ಲಿ ಕಂಪ್ಲೀಟ್ ವಾಪಸ್ ಬಂದು ಮಾಡಿದ್ರೆ ಮಾತ್ರ ಸ್ಟಾರ್ಟ್ ಆಗೋದಿಲ್ಲ, ಸ್ಟಾರ್ಟ್ ಆಗಲ್ಲ. ಓಕೆ, ಸೀಟ್ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋ ಸಾಕಾ. ಹೈಟ್, ಸ್ಪೇಸು ಹೆಂಗೋ ಶಿಷ್ಯ ಇದು ಬ್ರೇಕ್ ಅದನ್ನ ಯಾಕೆ ಹಿಡ್ಕೊಂಡು ಇದು ಮಾಡ್ತಿದ್ದೆ? ಏನ್ ಸಿಗುತ್ತಾ ಗೊತ್ತಾಗ್ತಿಲ್ಲ. ಆ ಕಡೆ ಇರುತ್ತೆ ನೋಡು, ಅದು ಹೈಟ್ ಅದು ಸೀಟ್ ಹೈಟ್ ಅದು ಸಾಕು ಅನ್ಸುತ್ತೆ. ಸಾಕಿಲ್ವಾ? ಏನಾರು ತಡಿತಿದ್ಯಾ? ತಡಿತಿದ್ಯಾ ಏನಾರು? ಇಲ್ಲ, ಅದು ಜಾಸ್ತಿ ಹೈಟ್ ಇಲ್ಲ, ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು. ನೀನು ಕುಳ್ಳ ತಾನೆ ಲೈಟ್ ಆಗಿ, ನೀನು ಸ್ವಲ್ಪ ನನ್ಗಿನ್ನ ಇಲ್ಲ. ಹಿಂದಕ್ಕೆ ಹೋಗ್ಬೋದಾ ಚೂರು? ಹಿಂದಕ್ಕೆ ಹೋಗ್ಬೋದು, ಕೆಳಗಡೆ ಇದೆ ಬಿಡು ಶಿಷ್ಯ, ಅವೆಲ್ಲ ಮಾಡೋ ಪರವಾಗಿಲ್ಲ. ಇದು ರೈಟ್ ಮೋಸ್ಟ್ ಆಕ್ಸಲರೇಟರ್. ಚಪ್ಪಲಿ ಬಿಟ್ಟು ತುಳಿದ್ರೆ ಒಳ್ಳೇದಾ? ಫೀಲ್ ಇರುತ್ತೆ, ನಿನ್ಗೆ ಫೀಲ್ ಆಗುತ್ತೆ ಗ್ರಿಪ್. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಇದು ಕ್ಲಚ್ ಯಾವುದು? ಈ ಕಡೆ ಲಾಸ್ಟ್ ಇದರಲ್ಲಿ ಕ್ಲಚ್. ನಾರ್ಮಲಿ ನಾವು ಡಿಫ್ರೆನ್ಸ್ ಏನು ಅಂತಂದ್ರೆ ಕ್ಲಚ್ ಸ್ವಲ್ಪ ಜಾಸ್ತಿ, ಕ್ಲಚ್ ಪ್ಲೇ ಜಾಸ್ತಿ ಇದೆ ಇದರದು. ಅಂದ್ರೆ ಈಗ ನಿನ್ನ ಬೈಕಲ್ಲಿ ಕ್ಲಚ್ ಜಾಸ್ತಿ ಬಿಟ್ರೆ ರಿಲೀಸ್ ಮಾಡಿದ್ರೆ ಮಾತ್ರ ಮೂವ್ ಆಗುತ್ತಲ್ಲ, ಆ ಥರ ಇದರಲ್ಲೂ ಫುಲ್ ಸ್ವಲ್ಪ ಜಾಸ್ತಿ ನಿಧಾನಕ್ಕೆ ಬಿಟ್ಟು ಅಡ್ಜಸ್ಟ್ ಮಾಡ್ಕೊ. ಆಫ್ ಒತ್ತಿದ್ರೆ ಏನಾಗಲ್ಲ ತಾನೆ? ಏನಾಗಲ್ಲ. ಫುಲ್ ಅದುಂಬೇಕಾ ಕೆಳಗಡೆ? ಫುಲ್ ಅದುಂಬೇಕು, ಫುಲ್ ಅದುಂಬೇಕು. ಫುಲ್ ಇಷ್ಟು ಡೌನ್ ಹೋಗೋವರೆಗೂ ಕಂಪ್ಲೀಟ್ ಎಡ್ಜ್ಗೆ ಬೇಸಿಗೆ ಟಚ್ ಆಗೋವರೆಗೂ ತುಳಿಬೇಕು. ಹೌದೇನೋ? ಕಣೋ, ಯಾಕೆ ಬೈಕ್ ಸುಮ್ಮನೆ ಮುಂದೆ ಹಿಂಗೆ ಅಲ್ಲಾಡ್ಸಿ ಸುಮ್ಮನೆ ಫಸ್ಟ್ ತುಳಿಯೋದು ಇಟ್ಟು ಕ್ಲಚ್ ಹಿಡಿಬೇಕು ತಾನೆ. ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಕಂಪ್ಲೀಟ್ ಕ್ಲಚ್ ಹಿಡಿದು ಆಮೇಲೆ ನಿಧಾನಕ್ಕೆ ರಿಲೀಸ್ ಮಾಡ್ತಾ ತಾನೆ ಗಾಡಿ ಮೂವ್ ಹೋಗೋದು. ಸೇಮ್ ಅದೇ ಥರ ಫಸ್ಟ್ ತುಳ್ಕೋ ಕ್ಲಚ್ ಕಂಪ್ಲೀಟಾಗಿ. ಈಗ ನಿನಗೆ ಹೆಂಗೆ ಬ್ರೇಕಲ್ಲಿ ಹಿಡ್ದಂಗೆ ಇದು ಕ್ಲಚ್ ಹಿಡ್ದಂಗೆ ಬೈಕಲ್ಲಿ ಇದು ಹಿಂಗೆ ತುಳಿದ್ರೆ ಹಿಡ್ದಂಗೆ ಅರ್ಥ. ಅದು ಕಾಲಲ್ಲಿ ಕಂಪ್ಲೀಟ್ ಬೇಸಿಕ್ ಟಚ್ ಹಿಡಿದ್ರೆ ಫುಲ್ ಏನಾಗಲ್ಲ, ಹೋಗ್ತಾನೆ ಇರುತ್ತೆ. ಕ್ಲಚ್ ತುಳಿದ್ರೆ ಕ್ಲಚ್ ಹಿಡ್ಕೊಂಡ್ರೆ ಏನಾಗಲ್ಲ, ನಾರ್ಮಲ್ ಏನ್ ಸ್ಪೀಡ್ ಅಲ್ಲ ಹಂಗೆ ಇರುತ್ತೆ. ಕ್ಲಚ್ ತುಳ್ಕೊಂಡು ಗಾಡಿ ಮೂವ್ ಮಾಡ್ತಾರೆ ಅದು ಬೈಕಲ್ಲಿ. ಅಲ್ಲ ನನಗೆ ಕ್ಲಚ್ ಬಿಟ್ಟು ತಾನೆ ಮೂವ್ ಆಗೋದು, ಗೇರ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಇಲ್ಲೂ ಅಷ್ಟೇನೆ ಪರ್ಪಸ್ ಅದ್ರದ್ದು, ಸೇಮ್ ಪರ್ಪಸ್. ಬೈಕಲ್ಲಿ ಓಡಿಸ್ದಂಗೆ ಕಣ ಇಲ್ಲೂ ಕ್ಲಚ್ ತುಳಿದ್ ನೀನು ಬೈಕಲ್ಲಿ ಕ್ಲಚ್ ಹಿಡ್ದಾಗೆ ಕಾಲಲ್ಲಿ ಕ್ಲಚ್ ತುಳ್ಕೊಳೋದು ಅರ್ಥ. ಕ್ಲಚ್ ನಿಧಾನಕ್ಕೆ ರಿಲೀಸ್ ಮಾಡ್ತಾ ಗೇರ್ ಚೇಂಜ್ ಮಾಡ್ಕೊಳೋದು ಅಷ್ಟೇ. ಆಕ್ಸಲರೇಟರ್ ಕ್ಲಚ್ ಸಿಂಕ್ ಮಾಡ್ಕೋಬೇಕು. ಬೈಕಲ್ಲಿ ಇದು ಮಾಡಿದಾಗ ಕ್ಲಚ್ ಆಕ್ಸಲರೇಟರ್ ಸಿಂಕ್ ಮಾಡ್ಕೋಬೇಕು. ಉಲ್ಟಾ ಎತ್ತಂಗ ಇದು ಹಿಂಗ್ ಇದು ಏನಪ್ಪ ವೈಸ್ ವರ್ಸ. ಇದರಲ್ಲಿ ಕ್ಲಚ್ ನಿಧಾನಕ್ಕೆ ರಿಲೀಸ್ ಮಾಡಬೇಕು, ಆಕ್ಸಲರೇಟರ್ ನಿಧಾನಕ್ಕೆ ಕೊಟ್ಕೊಂಡು ಹೋಗ್ಬೇಕು. ಎರಡೂ ಯಾಕೆ ಇಷ್ಟು ಗಟ್ಟಿ ಇದೆ? ಕ್ಲಚ್ ಸ್ವಲ್ಪ ಗಟ್ಟಿ ಇದರಲ್ಲಿ ಕಾರಲ್ಲಿ, ಅದಾಗೆ. ಸೊ ಇದ್ರಲ್ಲಿ ಕಲ್ತ್ರೆ ನಿಮ್ಗೆ ಬೇರೆದ್ರಲ್ಲಿ ಅಡ್ಜಸ್ಟ್ ಆಗ್ಬಿಡುತ್ತೆ, ಯಾಕಂದ್ರೆ ಸ್ವಲ್ಪ ಹಾರ್ಡ್ ಆಗಿದೆ. ಅಲ್ಲ ಮೇಲ್ಗಡೆ ಹಿಂಗೆ ಕಾಲು ಎತ್ತದ, ಅದ್ರ ಮೇಲೆ ಹಿಂಗೆ ಇಟ್ಕೊಳ್ಳೋದ? ತುಳಿದು ಇಟ್ಕೋ. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಯಾವಾಗಲೂ ಗಾಡಿ, ಯಾವುದೇ ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೂ ಎಸ್ಪೆಷಲಿ ಕಾರ್ ಒಟ್ಟಿನಲ್ಲಿ ಕಾಲು ಹಿಂಗೆ ಹೋಗುತ್ತೆ ಮೇಲೆ ಕೆಳಗೆ. ಹಾಗೆ ಹೋಗುತ್ತೆ, ಕಂಫರ್ಟ್ ಇಲ್ಲ. ಎಲ್ಲ ಬ್ರೇಕ್ ಇದು ನೋಡು, ಬರೀ ಇದು ಮುಂದೆ ಹಿಂಗೆ ಮಾತ್ರ ಹಿಂಗೆ ಹೋಗುತ್ತಲ್ಲ, ಹಂಗೆ ಹಾಗೆ ಬರೀ ಇದು ಮಾತ್ರ ಮೂವ್ ಆಗುತ್ತೆ ನೋಡು. ಟೋನ ಏನಂತಾರೆ ಇದನ್ನು ಮುಂದೆಗಡೆ? ಇದನ್ನು ತುಳಿಬೇಕು ಕ್ಲಚ್. ಇದ್ರಲ್ಲಿ ಸ್ವಲ್ಪ ಅದೇ ಹೇಳಿದ್ನಲ್ಲ, ಕ್ಲಚ್ ಪ್ಲೇ ಜಾಸ್ತಿ ಇದೆ ಇದರಲ್ಲಿ. ಬೇರೆ ಕಾರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್ಲಿ. ಓಕೆ, ಸೊ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಅದಷ್ಟೇ ಎರಡು ಸಿಂಕ್ ಮಾಡಬೇಕು, ಕ್ಲಚ್ ಮತ್ತೆ ಸೆಂಟ್ರ್ ನಿಲ್ಸ್ಬಿಡ್ಬೇಕು. ಎರಡು ಆಗಲಿಲ್ಲ ಅಂತ ಕ್ಲಚ್ ಮತ್ತೆ ಬ್ರೇಕ್ ಎರಡು ತುಡ್ಕೊಂಡು ನಿಂತ್ಕೋಬೇಕು. ಎರಡು ಏನಕ್ಕೆ? ಗಾಡಿ ಆಫ್ ಆಗಲ್ಲ, ಗಡ ಅನ್ನಲ್ಲ. ಎರಡು ಒತ್ತು ಬಿಡ್ಬೇಕಾ? ಎರಡು ಕ್ಲಚ್ ನಿಲ್ಸ್ಬೇಕು ಅಂತಂದಾಗ ಓಕೆ, ಗೇರಲ್ಲಿ ಇದ್ದಾಗ ಗೇರಲ್ಲಿ ಇಲ್ಲದೆ ಇರಲಿ, ಕ್ಲಚ್ ತೊಳೆದ್ಬಿಟ್ಟು ಬ್ರೇಕ್ ಹಾಕಿದ್ರೆ ನಿಂತ್ಕೊಳುತ್ತೆ. ನಿಂತಾಗ ಗಾಡಿ ಆಫ್ ಆಗಲ್ಲ. ಸೇಮ್ ಬೈಕಲ್ಲಿ ಇದ್ದಂಗೆ ಟೆಕ್ನಾಲಜಿ. ಕನ್ಫ್ಯೂಸ್ ಮಾಡ್ತೀನಿ.
ನೀನ್ ಸುಮ್ನೆ ಬೈಕಲ್ಲಿ ಹೆಂಗಿದೆ ಸೇಮ್ ಅದೇ ತರ ಕಣ. ಬೈಕೇ ಮರ್ತೋಯ್ತು ನನ್ಗೆ ಇವಾಗ. ಬೈಕಲ್ಲಿ ಹೆಂಗ್ ಓಡಿಸ್ತೀಯ ಸೇಮ್ ಅದೇ ಪ್ರೊಸೆಸ್, ಎಲ್ಲ ಕಾಲಲ್ಲಿದೆ ಅಷ್ಟೇ ಡಿಫ್ರೆನ್ಸ್. ಯಾವ ಬೋಳಿ ಮಕ್ಳು ಕೈ ಕೊಟ್ಟಿದ್ದು ಇವೆಲ್ಲ. ಓಕೆ, ಸೊ ಇನ್ನು ಸ್ಟೇರಿಂಗ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬಹುದು. ಏನ್ ಸ್ಟೇರಿಂಗ್ ಇದು? ಅಯ್ಯೋ ಇದಾ ಹೈಟು ಇದೆಲ್ಲ ಕಾರಲ್ಲಿ ಇರಲ್ಲ, ಬೇಡ ನಂಗೆ ಇದೆಲ್ಲ ಬೇಡ ಇವಾಗ. ಕಾರಲ್ಲಿ ಇರಲ್ಲ, ಬೇಡ ಇದೆಲ್ಲ ಆಫ್ ಮಾಡ್ಕೋ ಬೇಡ. ಯಾರು